ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯತ್ಗೆ ಸೇರುವ ಟಿ ವೆಂಕಟಾಪುರ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರುವ 2 ಕುಟುಂಬಗಳು ತಾತನ ಹೆಸರು ಮೇಲೆ ಇರುವ ಖಾಲಿ ಜಾಗಕ್ಕೆ ಗಲಾಟೆ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ ತಲೆಗೆ ಜೋರಾಗಿ ಏಟು ಬಿದ್ದು ಆಸ್ಪತ್ರೆ ದಾಖಲಾಗಿದ್ದಾರೆ. ಇನ್ನು ಈ ಜಾಗಕ್ಕೆ 2 ಕಡೆಯಿಂದ ದಾಖಲಾತಿ ತೋರಿಸಿ ಪಂಚಾಯತ್ಗೆ ಹೋಗಿದ್ದರು. ಆದರೆ ಪಂಚಾಯತಿಯವರಿಗೆ ಈ ಜಾಗದ ವಿಷಯದಲ್ಲಿ ತಲೆನೋವಾಗಿದ್ದು, ಇನ್ನು ಶ್ರೀರಾಮಪ್ಪ ಹಾಗೂ ಶ್ರೀನಿವಾಸ್ ಎನ್ನುವರು ಈ ಜಾಗ ನಮ್ಮ ತಾತನ ಸ್ವತ್ತು, ಆದರೆ ರಮೇಶ್ ಹಾಗೂ ಗೋಪಾಲ್ ಎನ್ನುವರು ನಕಲಿ ದಾಖಲಾತಿ ಸೃಷ್ಟಿಸಿ ನಮ್ಮ ಜಾಗ 31 ಖಾತಾ ನಂಬರ್ನಲ್ಲಿ ಬಂದು ದೌರ್ಜನ್ಯ ಮಾಡಿ ನಮ್ಮ ಅಣ್ಣ ಶ್ರೀರಾಮಪ್ಪ ಅವರ ಪತ್ನಿ ನಮ್ಮ ಅತ್ತಿಗೆಗೆ ತಲೆಗೆ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡಿರುತ್ತಾರೆ. ನಾವು ಈಗಾಗಲೇ ಇವರ ಮೇಲೆ ದಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಿದ್ದೇವೆ. ಆದ್ದರಿಂದ ನಮಗೆ ನ್ಯಾಯ ಕೊಡಿಸಿ ನಮ್ಮ ಜಾಗ ನಮಗೆ ಉಳಿಸಿ ಎಂದು ಶ್ರೀನಿವಾಸ್ ರವರು ಬೇಡಿಕೊಂಡರು. ಸರ್, ಏನು ನಿಮ್ಮ ಸಮಸ್ಯೆ ಏನು? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ತಂದೆಯವರು ವೆಂಕಟಪ್ಪ, ನಮ್ಮ ತಾತನ ಹೆಸರು ಸಿದ್ದಪ್ಪ. ನಮ್ದು ಟಿ ವೆಂಕಟಾಪುರ, ಶಿಡ್ಲಘಟ್ಟ ತಾಲೂಕು, ತಲಕಾಯಲಬೆಟ್ಟ ಗ್ರಾಮ ಪಂಚಾಯತಿ. ಸಮಸ್ಯೆ ಏನು? ಯಾಕೆ ಏನಂದ್ರೆ ಸರ್, ನಮ್ದು ಖಾತೆ ನಂಬರ್ 31ರಲ್ಲಿ ನಾವು ಆವತ್ತು ಸುಮಾರು 20-30 ವರ್ಷದಿಂದ ನಾವು ಅನುಭವದಲ್ಲಿ ಇದ್ದೀವಿ. ನಾವು ಹಸುಗಳು ಕಟ್ಟೋದು, ಟ್ರ್ಯಾಕ್ಟರ್ ನಿಲ್ಲಿಸೋದು ಎಲ್ಲ ನಾವು ಮಾಡ್ತಾ ಇದ್ವಿ. ಈಗ ಬೇರೆಯವರು ಅಂದ್ರೆ ನಮ್ಮ ತಾತವರು ತಮ್ಮ ನಮ್ಮ ದಾಯಾದಿಗಳು ಕಾಮಣ್ಣ ಅಂತ ಅವ್ರಿಗೆ ಮನೆ ಇಲ್ದ ಇರುವಾಗ ಅವ್ರು ಕೊಟ್ಟಿದ್ರಂತ ಸ್ವಲ್ಪ. ಯಾರು ಕೊಟ್ಟಿದ್ದಾರೆ? ನಮ್ಮ ತಾತವರು ದೊಡ್ಡಸಿತಪ್ಪ ಅವ್ರು ಕೊಟ್ಟಿರೋದು. ಯಾರಿಗೆ? ಕಾಮಣ್ಣ ಅವ್ರು ಕೊಟ್ಟಿರೋದು ಸ್ವಲ್ಪ ದಿನ ಇದ್ದು ಮತ್ತೆ ನೀವು ಹೋಗಿ ಅಂತ ಕೊಟ್ಟಿರೋದು. ನಾವೇನು ಅವ್ರ ಹೆಸರು ಬರ್ಕೊಟ್ಟಿಲ್ಲ. ಆಮೇಲೆ ಈಗ ಇರೋರು ರಮೇಶ್, ಅವರ ಮೊಮ್ಮಕ್ಕಳು. ಯಾರ ಹೆಸರೇನು? ಗೋಪಾಲ ಮತ್ತೆ ರಮೇಶ್ ಅವರು. ಮತ್ತೆ ನಾವು ಹಸು ಕಟ್ಟಾಕಿ ಅಲ್ಲಿ ಕಸ ಗುಡಿಸ್ಕೊಂತ ಇದ್ರೆ ನಮ್ಮ ಅತ್ತಿಗೆಯವ್ರು ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ಕಸ ಗುಡಿಸ್ತಾ ಇದ್ದೆ. ನಾವು ಚಪ್ರ ಹಾಕಿದ್ವಿ, ಅಲ್ಲಿ ಕುಡಿದ್ಬಿಟ್ಟು ಬಂದು ಚಪ್ರ ಕಿತ್ತಾಕಿ ನಮ್ಮ ಅತ್ತಿಗೆಯವ್ರು ನೋಡಿದ್ರು ಎಲ್ಲ ಇದಾಗಿದೆ. ಮತ್ತೆ ಶಿಡ್ಲಘಟ್ಟ ಹೋಗಿ ಹಾಸ್ಪಿಟಲ್ ತೋರಿಸಿ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಅವರು ಕೊಟ್ಟಾಗ ನಾವು ಕೊಟ್ಟಿದ್ದೀವಿ. ಆಮೇಲೆ ಡಾಟಾ ಸೆನ್ಸಿಟಿವಿಟಿ ಎಲ್ಲ ಐತೆ ಸರ್. ಇವಾಗ ಏನ್ ಹೇಳ್ತಾ ಇದಾರೆ? ಪಂಚಾಯತಿ ಅವ್ರು ಬಂದು ಏನ್ ಹೇಳಿದಾರೆ ನಿಮ್ಗೆ? ಅಂದ್ರೆ ಅವ್ರದ್ದು ಐತೆ ನಿಮ್ದು ಐತೆ ಅಂತ ಹೇಳ್ತಾರೆ ಸರ್. ಹೌದಾ? ಇವಾಗ ನಿಮ್ಗೆ ನ್ಯಾಯ ಸಿಗ್ಬೇಕಷ್ಟೇ. ಸಿಗ್ಬೇಕಷ್ಟೇ. ಇವಾಗ ಬೇರೆ ದೌರ್ಜನ್ಯ ಮಾಡಿ ಹೊಡೆದಿದ್ದಾರೆ ನಿಮ್ಗೆ. ಹೊಡೆದಿದ್ದಾರೆ ಸರ್.